ಅಧರ್ಮದಿಂದ ಬದುಕ್ತಾರಲ್ಲ ಅವ್ರಿಗಾಗ್ಬೇಕು. ನಾನು ಹೇಳಿದ ಮಾತು ಯಾರಿಗ ಅರ್ಥ ಆಗಲ್ಲ ಅವ್ರಿಗಾಗ್ಬೇಕು. ಎಲ್ಲ ರೆಡಿನೇನ್ರಪ್ಪ? ರೆಡಿ ಸರ್, ರೆಡಿ ಸರ್. ಏನೆಲ್ಲ ಹೀಗಿದೆ, ಬೇಗ ರೆಡಿ ಮಾಡಿಸಿ. ಬರ್ತಾ ಇದ್ದಾರೆ ಸರ್. ಶಿವಗಾಮಿ ಮೇಡಮ್ ಯಾಕೆ ಇಷ್ಟೊಂದು ಅಡುಗೆ ಮಾಡಿಸ್ತಾ ಇದ್ದಾರೆ? ಕಮಲಮ್ಮ, ಅಮ್ಮ ನೀವು ಬನ್ನಿ, ಆರತಿ ಮಾಡಿ. ನಾನ್ ಮಾಡಲ್ಲ. ನಾನು ಮಾಡಲ್ಲ. ಶಾಸ್ತ್ರಿಗಳೇ, ಎಲ್ಲ ಕಾರ್ಯ ಮುಗೀತಾ? ಹಾ, ಎಲ್ಲ ಮುಗ್ದಂಗಾಯ್ತು. ಮುತ್ತೈದೆಯರಿಬ್ರು ಆರತಿ ಮಾಡಿದ್ರೆ ಸಾಕು. ಸರಿ, ಕಮಲಮ್ಮ ಬಿಸಾಕ್ಬಿಟ್ ಬನ್ನಿ. ಸರಿ. ನೀವೆಲ್ರೂ ಊಟಕ್ಕೆ ಹೋಗಿ, ನಾನು ಆಮೇಲೆ ಬಂದು ಸಿಗ್ತೀನಿ. ಊಟನಾ? ಆರತಿ ಅಂತೂ ಮಾಡಕ್ ಬಿಟ್ಟಿಲ್ಲ. ಊಟಕ್ಕೂ ಬಿಡದಿದ್ರೆ ಕಷ್ಟ. ನಡಿ ನಡಿ. ಮೇಡಮ್, ಗಂಡ ಹೆಂಡ್ತಿದು ಫೋಟೋಶೂಟ್ ಇತ್ತು. ಮಾಡಿಸಬಹುದು. ರಾಕಿ ಮೇಡಮ್, ಶಾಸ್ತ್ರಿಗಳಿಗೆ ಏನ್ ಕೊಡ್ಬೇಕೋ ಕೊಟ್ಬಿಡು. ಹಾಗೆ ಊಟದ ವ್ಯವಸ್ಥೆನೂ ನೋಡ್ಕೊ. ಸರಿ ಮೇಡಮ್. ಅರ್ಚಕ್ರೆ, ಭೈರವಿ, ಊಟ ಮಾಡುವಂತೆ ಬಾ. ಬನ್ನಿ. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಿ ನೀನು? ಆದಿ ಚಿಕ್ಕಪ್ಪನ ಹತ್ರ ಮಾತಾಡ್ತಿದ್ದೆ. ಸುಳ್ಳು ಹೇಳ್ಬೇಡ. ಬಾ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಬಾ. ಬೇಗ ಬೇಗ ಹಾಕೊಂಡ್ ಬನ್ರಪ್ಪ. ಏನೇ ಮಲ್ಲಿ, ತರಾವರಿ ಅಡಿಗೆ ಮಾಡಿಸ್ಬಿಟ್ಟಿದ್ದಾಳೆ. ಗಮ್ಮತ್ತಾ ಇದೆ. ತಂಗಿ ಅಲ್ದ ಮಾಡಿರ್ತ್ರು, ನೀವು ತಿನ್ನಿ. ಎಲ್ರು ಏನೇನ್ ಬೇಕೋ ಕೇಳಿ ಹಾಕ್ಸ್ಕೊಳ್ಳಿ. ನಾಚಿಕೆ ಪಡ್ಕೋಬಿಡಿ. ಹೊಟ್ಟೆ ತುಂಬಾ ಊಟ ಮಾಡಿ. ಇವಂದೇನ ಉಸ್ತುವಾರಿ? ಮೊದ್ಲು ನಮ್ಮ ಆದಿ ಜೊತೆ ಇದ್ದ, ಈಗ ಆ ಶಿವಗಮ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದ ನೋಡು. ಅವರೇ ಬುದ್ಧಿವಂತ್ರೆ, ನಾನೇ ಸ್ವಲ್ಪ ದಡ್ಡಿ. ಊಟ ಸಕ್ಕದಾಗಿದೆ. ತಿನ್ನೋ. ಕಮಲಮ್ಮ, ಹೋಗಿ ಊಟ ಮಾಡೋದ್ ತಾನೆ? ಎಲ್ರೂ ಒಟ್ಟಿಗೆ ಮಾಡೋಣಮ್ಮ. ಸರಿ ಸರ್, ನೀವು ಬನ್ನಿ. ಏ ಆದಿ ಅಣ್ಣ, ನಿಂತ್ಕೋ. ಸರ್, ಹೆಗ್ಲಿ ಮೇಲೆ ಕೈ ಹಾಕಿ ಸರ್. ಹಾಕಿ ಸರ್. ಸರ್, ಇಬ್ರು ಮುಖ ಮುಖ ನೋಡ್ಕೊಳ್ಳಿ ಸರ್. ಅಮ್ಮ, ಚಿಕ್ಕಿಗೆ ಪಾಪು ಆದ್ಮೇಲೆ ಏನಂತ ಹೆಸರಿಡೋಣ? ನಿಂತ್ಕೊಳ್ಳಿ ಸರ್. ಫಸ್ಟು ಚಿಕ್ಕಿಗೆ ಮಗು ಆಗ್ಲಿ. ಮಗು ಆದ್ಮೇಲೆ ಶಾಸ್ತ್ರಿಗಳನ್ನ ಕೇಳಿ
ಯಾವ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಂಡು ಆವಾಗ ಹೆಸರಿಡೋಣ, ಸರಿನಾ? ನನ್ಗೊಂದ್ ಅನಿಸ್ತು, ನಾನೊಂದ್ ಹೆಸರು ಹೇಳ. ಹೇಳು. ಶಾಂಭವಿ. ಶಾಂಭವಿನಾ? ಅದು ಅಕ್ಕನ ಹೆಸರಲ್ವಾ? ಅದಕ್ಕೇನಂತೆ, ಅಕ್ಕನ ಹೆಸರಿನ ಚಿಕ್ಕಿ ಮಗಳು ಗಿಡಣ. ಹೆಣ್ಮಗುನೇ ಆಗತ್ತೆ ಅಂತ ಯಾವ ಗ್ಯಾರಂಟಿ? ನಾನ್ ಹೇಳಿದ್ರೆ ಮುಗೀತು, ಹೆಣ್ಮಗುನೇ ಆಗೋದು. ನೀನಿನ್ ದೇವ್ರ? ನೀನ್ ಹೇಳಿದ ತಕ್ಷಣ ಹೆಣ್ಮಗು ಆಗೋದಕ್ಕೆ? ದೇವ್ರಂತಾನೆ ಅನ್ಕೋ. ತರ್ಲೆ, ಮಾತು ಜಾಸ್ತಿ ಆಯ್ತು ನಿಂದು. ಸರ್, ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಹೆಣ್ಮಗು. ಅಮ್ಮ, ಅಯ್ಯೋ, ಏನಾಯ್ತು ಅಭಿ? ಹೊಟ್ಟೆ ನೋವು. ಅಭಿ ಏನಾಯ್ತು? ಅಭಿ, ಏನಾಯ್ತು? ಅಮ್ಮ, ಚಿಕ್ಕಮ್ಮ ಏನಾಯ್ತು ಅಭಿ? ಚಿಕ್ಕಮ್ಮ ಏನಾಗ್ತಿದೆ? ಏನಾಯ್ತಮ್ಮ? ಅಭಿ, ಏನಾಗ್ತಿದೆ? ಹೊಟ್ಟೆ ನೋಯ್ತಿದ್ಯಾ? ಅಭಿ, ಹೇಳು ಅಭಿ, ಏನಾಗ್ತಿದೆ? ಏನಾಗ್ತಿದೆ ಹೇಳು. ಏನೇ ಮಲ್ಲಿ ಕಿರ್ಚ್ತಾ ಇದ್ದಾರೆ? ಅವ್ರಿಗೆ ಹೊಟ್ಟೆ ನೋವು ಎಂದ್ರು ಬಂತ? ಹೊಟ್ಟೆ ನೋವ? ಹೇಗೆ ನೋವ? ತಿನ್ನೆ ಹೊಟ್ಟೆ ನೋವಂತೆ, ನೀನೊಬ್ಳೆ ಪೆದ್ದಿ. ಅವ್ರಿಗೆ ಹೆರಿಗೆ ಟೈಮ್ ಹತ್ರ ಬಂತ? ಇಲ್ಲ ಅಲ್ವಾ? ಇಲ್ಲೇ ಸ್ವಲ್ಪ ಬೇಗ ಬನ್ನಿ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ. ಎಲ್ರು ಆರಾಮಾಗಿ ಊಟ ಮಾಡಿ. ಅದೇನು ಅಂತ ನಾನು ನೋಡ್ತೀನಿ. ಅಭಿ, ಒಂದ್ ಸ್ವಲ್ಪ ತಡ್ಕೋ, ಹಾಸ್ಪಿಟ್ಲ್ಗೆ ಹೋಗೋಣ. ಅಭಿ, ಮೇಡಮ್, ರಾಕಿ, ಸಡನ್ ಆಗಿ ಹೊಟ್ಟೆ ನೋಯ್ತಿದೆ ಅಂತೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ, ಅಯ್ಯೋ, ಏನಾಯ್ತು? ಹೊಟ್ಟೆ ನೋವು ಅಂತ ಹೊಟ್ಟೆ ನೋವು. ಈ ಕಡೆ ಬರೋ. ಅಯ್ಯೋ, ಏನಾಗ್ತಿದೆ? ಅಯ್ಯೋ, ಯಾಕೆ ಸಡನ್ ಆಗಿ ಹೊಟ್ಟೆ ನೋಯ್ತಿದೆ? ಅಮ್ಮ, ನಿನ್ನೆ ರಾತ್ರಿ ದೇವ್ರ ತೀರ್ಥ ಕುಡ್ಸಿದ್ವಲ್ಲ, ಅದಕ್ಕೇನಾದ್ರೂ ಹೀಗಾಗ್ತಾ ಇದ್ಯಾ? ನನ್ನ ವಂಶದ ಕುಡಿನ ಸಾಯಿಸಕ್ಕೆ ನೀವೆಲ್ಲ ಸೇರಿ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅಂತ. ಏಯ್, ಬಾಯ್ ಮುಚ್ಚಿ. ಬಾಯ್ ಬಂದಾಗ ಮಾತಾಡಿದ್ರೆ ಸರಿ ಇರಲ್ಲ. ರಾಕಿ, ದಯವಿಟ್ಟು ಬನ್ನಿ, ಎತ್ಕೊಂಡು ಹೋಗೋಣ ಸ್ವಲ್ಪ. ಏಯ್, ಹೋಗೋ ಆಚೆ. ನನ್ನ ಸೊಸೆನೇ ಯಾರಾದ್ರೂ ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಏಯ್, ಗಂಡ ತಾನೇ ನೀನು, ಎತ್ಕೊಂಡು ನಡಿಯೋ. ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಬಿಡಿ ಅಮ್ಮ. ನಡಿಯೋ, ಕಾವೇರಿ, ಹೋಗಿ ನಡಿಯೋ, ನಡಿಯೋ, ನಡಿಯೋ. ಕಮಲಮ್ಮ, ನೀವು ಭೈರವಿನ ನೋಡ್ಕೊತಾ ಇರಿ, ನಾನು ಹೋಗ್ಬರ್ತೀನಿ. ರಾಕಿ, ಬೇಗ ಗಾಡಿ ತೆಗಿ, ಹೋಗೋಣ. ಬನ್ನಿ ಮೇಡಮ್. ಅಮಿತ್, ಮೇಡಮ್, ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ, ನಾನು ಹಾಸ್ಪಿಟಲ್ ಓಕೆ ಮೇಡಮ್, ಹೋಗ್ತೀನಿ. ನಾನು ನೋಡ್ಕೋತೀನಿ. ಕಮಲಮ್ಮಜ್ಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆ ದೇವ್ರು ಏನ್ ಬರ್ದಿರ್ತಾನೋ ಅದೇ ನಡೆಯೋದು. ಅಯ್ಯೋ ನನ್ ಕರ್ಣ.